ಛತ್ರಕೋಡಹಳ್ಳಿ ಗ್ರಾಮ ದೇವತೆಗೆ ವೃಕ್ಷ ಪೂಜೆ. ಕೋಲಾರ ಛತ್ರಕೋಡಹಳ್ಳಿ ಗ್ರಾಮ ದೇವತೆ ಅಷ್ಟ ದೇವತೆಗೆ ಶುಕ್ರವಾರ ಆರಾಧನೆ ಮತ್ತು ದೀಪಗಳು ನಡೆಯಿತು. ದೇವತೆ ಹಳ್ಳಿಯ ದೇವಾಲಯದಲ್ಲಿ ನೆಲೆಸಿದ್ದು ತಾಯಿ ಪ್ರಾಣ ಬೇವಿನ ಮರದಲ್ಲಿ ಇದೆಂಬುದು ಗ್ರಾಮಸ್ಥರ ನಂಬಿಕೆ. ವರ್ಷಕ್ಕೊಮ್ಮೆ ಜ್ಯೇಷ್ಠ ಮಾಸದ ಶುಭ ಶುಕ್ರವಾರದಂದು ಮರಕ್ಕೆ ಪೂಜೆ ನಡೆಯುತ್ತದೆ. ಹೀಗಾಗಿ ಹಳ್ಳಿ ಜನರೆಲ್ಲರೂ ಜಾತಿ ಧರ್ಮ ಲಿಂಗ ಭೇದವಿಲ್ಲದೆ ಮರದ ಪೂಜೆ ನಡೆಸಿ ಅಷ್ಟ ದೇವತಮ್ಮನಿಗೆ ನಮಿಸುತ್ತಾರೆ. ತಾಯಿ ದುಷ್ಟ ಶಕ್ತಿಯನ್ನು ದೂರ ಮಾಡಿ ಹಳ್ಳಿಗೆ ಒಳ್ಳೆಯದನ್ನು ಮಾಡುವ ಮೂಲಕ ಇಡೀ ವರ್ಷ ಭಕ್ತರನ್ನು ಕಾಪಾಡುತ್ತಾಳೆಂಬುದು ಪ್ರತೀತಿ. ಗ್ರಾಮದ ಪ್ರತಿಯೊಬ್ಬರ ಮನೆಯಲ್ಲೂ ದೇವಿ ಫೋಟೋಗೆ ನಿತ್ಯ ಪೂಜೆ ಕಡ್ಡಾಯವಾಗಿದ್ದು, ಇದರಿಂದ ಕಷ್ಟಗಳು ಪರಿಹಾರ ಆಗುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಇತ್ತೀಚೆಗಷ್ಟೇ ಭಕ್ತರೊಬ್ಬರ ಕಾರು ಲೈಟ್ ಕಂಬಕ್ಕೆ ಡಿಕ್ಕಿಯಾಗಿ ವಾಹನದ ಮೇಲೆ ಬಿದ್ದರು. ವಿದ್ಯುತ್ ವೈರ್ ಮಾತ್ರ ಯಾರಿಗೂ ತಾಗದೆ ಪಕ್ಕಕ್ಕೆ ಬಿದ್ದಿದ್ದು ಇದು ದೇವಿಯ ಮಹಿಮೆಯಾಗಿತ್ತು. ಇದರಿಂದಾಗಿ ಕಾರಿನಲ್ಲಿದ್ದ 6 ಜನರ ಪ್ರಾಣ ಉಳಿಯಿತೆಂದು ಚಾಲಕ ಪ್ರಮೋದ್ ಕುಮಾರ್ ಹೇಳುತ್ತಾರೆ. ಭಕ್ತರಾದ ಸತೀಶ್, ಮಂಜುನಾಥ ಗೌಡ, ಮಂಜಣ್ಣ, ಹರೀಶ್ ಗೌಡ, ಕುಮಾರ್, ವೆಂಕಟೇಶ ಮೂರ್ತಿ ಅನ್ನದಾನದ ನೇತೃತ್ವ ವಹಿಸಿದ್ದರು. ದಿನ ಶುಭ ಶುಕ್ರವಾರ, ಜ್ಯೇಷ್ಠ ಮಾಸ. ಅದರಲ್ಲಿ ಜ್ಯೇಷ್ಠ ದೇವಿ ಅಂತಕ್ಕಂಥ ದೇವಿ ಈ ತಿಂಗಳಲ್ಲಿ ನಮಗೆ ಆಹ್ವಾನ ಬಂದಿರ್ತಾರೆ. ಇಲ್ಲಿ ಹಿಂದಿನ ಕಾಲದಿಂದಲೂ ಮಹಾಲಕ್ಷ್ಮಿ, ಮಹಾರೋದ್ರಿ, ಮಹಾಕಾಳಿ, ಮಹಾಸರಸ್ವತಿ ಅಂತಕ್ಕಂಥ ಮಾತೆಯೇ ಇಲ್ಲಿ ನೆಲೆಸಿರ್ತಾರೆ. ಆ ನೆಲೆಸಿರೋದು ಪ್ರತಿ ವರ್ಷವೂ ಇದೇ ಗ್ರಾಮದಲ್ಲಿ ಇದೇ ದಿವಸಗಳಲ್ಲಿ ಈ ಜ್ಯೇಷ್ಠ ಮಾಸದಲ್ಲಿ ಈ ಪೂಜಾ ಕಾರ್ಯಕ್ರಮ ನಡೀತಾ ಇರುತ್ತೆ. ಈ ಊರಿನ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಬಂದು ಈ ಪೂಜೆಗೆ ಬಂದು ಸಹಕರಿಸಿ ಹಣ್ಣು ಹಂಪಲು ತರಕಾರಿ ಏನು ಬೇಕೋ ಎಲ್ಲ ಅವರಿಗೆ ಒಂದು ಶಕ್ತಿ ಭಗವಂತ ಏನು ಕೊಟ್ಟಿರ್ತಾನೆ ಆ ಶಕ್ತಿ ಕೊಟ್ಟಿರ್ತಕ್ಕಂಥದ್ರಿಂದ ಅವ್ರು ಬಂದು ಎಲ್ಲರೂ ಬಂದು ಅಣ್ಣ ತಮ್ಮ ಅಕ್ಕ ತಂಗಿ ಜಾತಿ ಭೇದ ಏನು ಇಲ್ಲದೆ ಲಿಂಗ ಭೇದವಿಲ್ಲದೆ ಇಲ್ಲಿ ಒಂದು ಪೂಜೆ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಪ್ರಮುಖರು ಒಂದು ಯಾರನ್ನ ಇದಾರೆ ನಡೆಸ್ಕೊಳ್ತೇವೆ, ಪೂಜೆ ಮಾಡೋರು ಆತರ ಮಾಡಿಸೋರು ಎಲ್ಲ ಮ್ಯಾನೇಜ್ಮೆಂಟ್ ನೋಡ್ಕೊಳೋರು ಆತರ. ನಾನು ಇವತ್ತು ಹೊಸದು ಹೌದಾ? ಸ್ವಲ್ಪ ಯಾರು ಕೇಳ್ಬೇಕು? ನಾವು ವರ್ಷ ಎಲ್ಲರೂ ಊರು ಗ್ರಾಮಸ್ಥರೆಲ್ಲ ಸೇರಿ ಒಂದು ಕಾರ್ಯವನ್ನು ಪೂಜೆ ಎಲ್ಲ ಮಾಡಿಕೊಂಡು ಅನ್ನದಾನ ಮಾಡಿಕೊಂಡು ಹೋಗ್ತಾ ಇದ್ದೀರಿ. ಇದು ನಮ್ಮ ತಾತನವ್ರ ಕಾಲದಿಂದ ಮಾಡ್ತಾ ಇದ್ದಾರೆ, ನಮ್ಮ ಅಪ್ಪ ಅವರು ಎಲ್ಲರೂ ಮಾಡ್ತಾ ಇದ್ದಾರೆ. ಇದು ನಾವು 106 ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದ್ರದ್ದೇನಿಲ್ಲ ವಿಶೇಷ ನಮ್ಗೆ ಅನ್ಸುತ್ತೆ, ನಮ್ಮ ಮನಸ್ಸಿಗೆ ಅದನ್ನ ನಾವು ಬಗೆಹರಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೇ ಒಂದು ಶಕ್ತಿ ಇದ್ರೂ ಅದನ್ನ ದೂರ ಮಾಡೋ ಚಾತುರ್ಯ ಐತೆ ತಾಯಿಗೆ. ಅದರಿಂದ ಚೆನ್ನಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ. ವರ್ಷಕ್ಕೊಂದ್ಸರಿ ಗ್ರಾಮ ದೇವತೆ ಅದರಿಂದ ಚೆನ್ನಾಗಿ ವರ್ಷನೂ ಪೂಜೆ ಮಾಡ್ಕೊಂಡೋಗಿ ಊರಿಗೆ ಒಳ್ಳೆ ದೇವತೆ ಮಾಡ್ತಾರೆ. ನಿಮ್ಮೂರವ್ರು ಮಾಡ್ತಾರ? ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬರ್ತಾರೆ ಇದಕ್ಕೆ? ಇಲ್ಲ, ಇದು ಬರ್ತಾರೆ ಪೂಜೆಗೆ. ಆದ್ರೆ ನಾವು ಮುಖ್ಯವಾಗಿ ನಾನು ನಿಲ್ಕೊಂಡು ಮಾಡೋದು ನಮ್ಮೂರು ಗ್ರಾಮಸ್ಥರು. ನೀವೇ ಮೈನ್ ಎಲ್ಲ ಸಹಕಾರ. ಎಷ್ಟು ವರ್ಷ ಆಗಿದೆ? 1000 ವರ್ಷ ಆಗಿದೆ. ಇದು ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಮಾಡ್ಕೊಂಡು ಪ್ರತಿ ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ತೀವಿ. ಈ ಗ್ರಾಮ ದೇವತೆ ಈ ಗುಡಿ ಬಂದು ಊರಲ್ಲಿದೆ. ಈ ಗುಡಿ ಬಂದು ಊರಲ್ಲಿ ಇರುತ್ತೆ. ಇಲ್ಲಿ ಈ ತಾಯಿ ಮರದಲ್ಲಿ ಇದ್ದಾಳೆ ಅನ್ನೋದು ತುಂಬಾ ನಂಬಿಕೆ. ಪ್ರತಿಯೊಬ್ಬರಿಗೂ ತುಂಬಾ ನಂಬಿಕೆ ಈ ತಾಯಿ ಮೇಲೆ. ನೋಡಿದ್ರಲ್ಲ, ಈಗ ಇಷ್ಟು ಜನ ಇದ್ದಾರೆ, ಇಷ್ಟು ಜನಕ್ಕೆ ಸಾಕ್ಷಿ ಆಯಮ್ಮ. ಈ ತಾಯಿ ಹೆಸರು ಅಷ್ಟದೇವತಾ ಪ್ರಸನ್ನ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ತಾಯಿ ಫೋಟೋ ಇರ್ತದೆ, ತಾಯಿ ಹೆಸರು ಏನಿರುತ್ತೆ. ನಾವು ಪ್ರತಿ ವರ್ಷನೂ ನಿಲ್ಸಲ್ಲ ತಾಯಿ ಪೂಜೆ. ಆ ಅಮ್ಮ ಯಾವಾಗ ತಿಳ್ಕೊಂಡ್ರು ನಮ್ಮ ಕೈಲಾಗಲ್ಲ. ಆ ತಾಯಿನೇ ನಮ್ಮಿಂದ ಮಾಡಿಸ್ಕೊಳ್ತಾರೆ, ನಾವು ಮಾಡಕ್ಕಾಗ್ತೀವಿ. ಅವ್ರ ತಾಯಿ ಏನು ಹೊರ ಕೊಡ್ತಾರೋ ಅದಕ್ಕೆ ನಾವು ಗ್ರಾಮ ದೇವತೆ ಇದ್ದಾಗಿದೆಲ್ಲ. ನೋಡಿ, ಮೊನ್ನೆ ಒಂದು ಇನ್ಸ್ಟೆಂಟ್ ನಡೀತಿದೆ. ಬನ್ನಿ ಇವರು ಬನ್ನಿ ನಿಮ್ದು ಏನ್ ನಡೆದಿದೆ ಹೇಳಿ. ಇನ್ಸ್ಟೆಂಟ್ ಇಲ್ಲೇ ಹೇಳಿ, ಏನ್ ಹೇಳಿದೆ ಹೇಳಿ. ಕೊಡಿ, ತಟ್ಟೆ ಕೊಡಿ. ಕಾರು ಆಕ್ಸಿಡೆಂಟ್ ಆಯ್ತು, ಈ ಕಡೆಯಿಂದ ಬರ್ತಾ ಇದೆ. ಅಲ್ಲಿ ಬಂದು ಕರೆಂಟ್ ಬಂದು ಒಯ್ದು ಹಳ್ದಾಗ ಬಿಟ್ಟು ಒಬ್ಬರಿಗೆ ಏನು ಒಂದು ಗಾಯ ಆಗಿಲ್ಲ. 6 ಜನ ಇದ್ರಿ, ಒಂದು ಗಾಯ ಆಗಿಲ್ಲ, ಒಂದು ಏಟ್ ಆಗಿಲ್ಲ, ಏನೂ ಆಗಿಲ್ಲ. ಲೈಟ್ ಕಂಬ ಕಟ್ಟಾಗಿ ಬ್ಯಾಗ್ ಬಿದ್ದಾಗಿತ್ತು ಬಾರ್ಲು. ಏನು ಒಂದು ಗಾಯ ಆಗಿಲ್ಲ, ಒಂದು ಏಟ್ ಆಗಿಲ್ಲ. ತಾಯಿ ಮಹಿಮೆ. ನಿಮ್ಮ ಹೆಸರೇನು? ಪ್ರಮೋದ್ ಕುಮಾರ್. ಅವ್ರದ್ದು ಬಂದು ಹೇಳಿ ಸರ್. ಇದು ಸುಮಾರು ಪುರಾತನ ಕಾಲದ ದೇವಸ್ಥಾನ. ಇದೇನಾಗಿದೆ, ಇದು ನೆಲೆ ಬಂದು ಇದೆ, ಈ ಬೇವಿನ ಮರ ಅನ್ನೋದೇ ಇದರ ಊರದ್ದು ನೆಲೆ. ಬಟ್ ಇದ್ರ ದೇವಸ್ಥಾನ ಬಂದು ಊರ ಅಷ್ಟಮೂರ್ತಮ್ಮ ದೇವಸ್ಥಾನ ಅಂತ ಕಟ್ಟಿದ್ದಾರೆ. ಸುಮಾರು ವರ್ಷಗಳಿಂದ ಇಲ್ಲಿ ಒಂದು
ಊರಿನ ಜನ ಎಲ್ಲ ಬಂದು ವರ್ಷಕ್ಕೆ ಒಂದ್ಸತಿ ಇದನ್ನು ಪೂಜೆ ನಡೆಸ್ತಾರೆ. ಇದ್ರ ಮಹಿಮೆ ಏನಂತಂದ್ರೆ ಊರಿಂದ ಏನೇ ಒಂದು ಕಷ್ಟ ಸುಖ ಇದ್ದು ಕೂಡ ಈ ದೇವರೆಲ್ಲ ನೆನೆಸ್ಕೊಂತಾರೆ. ಹಂಗಾಗಿ ಎಲ್ಲ ಊರಿಗೆ ಒಳ್ಳೆ ಒಂದು ದೇವತೆ ಒಂದು ಆಶೀರ್ವಾದ ಇರ್ತದೆ ಅಂತ ಇಲ್ಲೆಲ್ಲ ಊರಿನೆಲ್ಲ ಬಂದು ಒಂದು ಜಾತ್ರೆ ಟೈಪ್ ಒಂದು ಕಾರ್ಯಕ್ರಮ ಮಾಡ್ತಾರೆ.